ಇನ್ನು ದರ್ಶನ್ ಕೇಸ್ ವಿಚಾರಕ್ಕೆ ಬರೋಣ. ಜೈಲಿನಲ್ಲಿರುವಂಥ ನಟ ದರ್ಶನ್ ಮತ್ತೊಂದು ನಾಟಕ ಬಯಲಾಗಿದೆ. ಏನು ಅಂತಂತಂದ್ರೆ ಬೆನ್ನು ನೋವು ಕಾಣಿಸ್ಕೊಂಡಿತ್ತಲ್ಲ, ಅದ ವಿಚಾರ ಸಂಬಂಧ ಕಾಣಿಸಿಕೊಳ್ತಾ ಇಲ್ವಂತೆ ಬೆನ್ನು ನೋವು. ವೈದ್ಯರು ಪರೀಕ್ಷೆ ಮಾಡಿದ್ದಾರೆ, ಪರಿಶೀಲಿಸಿದ್ದಾರೆ. ಆದರೆ ಅಲ್ಲಿ ಬೆನ್ನು ನೋವು ವಿಚಾರ ಸಂಬಂಧಪಟ್ಟಂತೆ ಯಾವುದೇ ರೀತಿಯಾದಂತಹ ಒಂದು ಸಮಸ್ಯೆ ಕಾಣಿಸ್ಕೊಂಡಿಲ್ಲ ಅಂತ ದರ್ಶನ್ ಹೇಳದಂತೆ ಬೆನ್ನು ನೋವು ಇಲ್ಲ ಅಂತ ವೈದ್ಯರು ಹೇಳ್ತಾ ಇದ್ದಾರೆ. ಸಿ.ವಿ. ರಾಮನ್ ವೈದ್ಯರ ತಂಡದಿಂದ ಜೈಲಧಿಕಾರಿಗಳಿಗೆ ವರದಿ ಕೊಟ್ಟಿದ್ದಾರೆ. ದರ್ಶನ್ಗೆ ಫಿಸಿಯೋಥೆರಪಿ ಅವಶ್ಯಕತೆನೇ ಇಲ್ಲ, ಅವ್ರಿಗೆ ಬೆನ್ನು ನೋವು ಇದ್ದಂತೆ ಕಾಣಿಸ್ತಾ ಇಲ್ಲ ಅಂತ ವೈದ್ಯರು ಹೇಳಿದ್ದಾರೆ. ಸೊ ವೈದ್ಯರು ಆ ಥರದ್ದೇನಿಲ್ಲ ಅಂತಂದಮೇಲೆ ಬೆನ್ನು ನೋವು ಹಿಂಗೆ ಅಂತ ಅನುಮಾನ ವ್ಯಕ್ತಪಡಿಸ್ತಾ ಇದ್ದಾರೆ ಜೈಲಧಿಕಾರಿಗಳಿಗೆ. ದರ್ಶನ್ ಹೇಳ್ತಿದ್ದಾರೆ ಬೆನ್ನು ನೋವಿದೆ ಅಂತ. ಬಟ್ ಅಲ್ಲಿ ಸಿ.ವಿ. ರಾಮನ್ ವೈದ್ಯರ ತಂಡ ಹೇಳ್ತಾ ಇದ್ದಾರೆ ಇಲ್ಲ, ಫಿಸಿಯೋಥೆರಪಿ ಅಂತ ಅನ್ನುವಂಥ ಅವಶ್ಯಕತೆ ಇಲ್ಲ, ಬೆನ್ನು ನೋವು ಅವ್ರು ಹೇಳ್ದಂಗೆ ಏನು ಕಾಣಿಸ್ಕೊಳ್ತಾ ಇಲ್ಲ ಅಂತ ವರದಿ ಕೊಟ್ಟಿದ್ದಾರೆ ಜೈಲಧಿಕಾರಿಗಳಿಗೆ. ಯಾಕೆಂದರೆ ಲಾಸ್ಟ್ ಟೈಮ್ ಮೆಡಿಕಲ್ ಬೇಲ್ ಪಡ್ಕೊಂಡಿದ್ರಲ್ಲ ಲಾಸ್ಟ್ ಇಯರ್, ಇಷ್ಟೊತ್ತಿಗೆಲ್ಲ ವಿಚಾರಣೆಯ ಹಂತದಲ್ಲಿತ್ತು ಬೇಲ್ ಸ್ಯಾಂಕ್ಷನ್ ಆಗೋ ವಿಚಾರಕ್ಕೆ ಸಂಬಂಧಪಟ್ಟಂತೆ. ದರ್ಶನ್ಗೆ ಮೆಡಿಕಲ್ ಬೇಲು ಅಂತ ಅಂದರೆ ಇಂಟರ್ನ್ ಬೇಲು ಅಂತ ಯಾತಕ್ಕೆ ಕೊಟ್ಟಿದ್ರು ಮೆಡಿಕಲ್ ಬೇಲು ಅಂತಂತಂದರೆ ಬೆನ್ನು ಕಾಣಿಸ್ಕೊಂಡಿತ್ತು, ಆಪ್ರೇಷನ್ ಆಗಬೇಕು, ಇಲ್ಲ ಲಕ್ವ ಹೊಡೆಯುತ್ತೆ ಅನ್ನುವಂಥ ಭಯವನ್ನು ಜಡ್ಜ್ ಮುಂದೆ ಅದನ್ನು ಪ್ರಸ್ತಾಪ ಮಾಡಿದರು, ಬೇಲ್ ಸಿಕ್ಕಿತ್ತು. ಆದರೆ ಈಗ ಬೆನ್ನು ನೋವು ಜಾಸ್ತಿ ಇದೆ, ನಿಲಕ್ಕೂ ಆಗ್ತಿಲ್ಲ, ಕುರಕ್ಕೂ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರು. ಚಿಕಿತ್ಸೆಯ ಅವಶ್ಯಕತೆಗಾಗಿ ಕೋರ್ಟ್ ಮೊರೆ ಹೋಗಿದ್ರು ದಾಸ. ಸೂಕ್ತ ಚಿಕಿತ್ಸೆಗೆ ಜೈಲಧಿಕಾರಿಗಳಿಗೆ ಕೋರ್ಟ್ ಸೂಚನೆ ಕೊಟ್ಟಿತ್ತು. ಆದರೆ ಅಂತೆಯೇ ಸಿ.ವಿ. ರಾಮನ್ ಆಸ್ಪತ್ರೆಯ ವೈದ್ಯರ ತಂಡ ಭೇಟಿ ಕೊಟ್ಟಿತ್ತು ಜೈಲಿಗೆ. ಭೇಟಿ ಕೊಟ್ಟು ಪರಿಶೀಲನೆ ಮಾಡ್ತು. ಫಿಸಿಯೋಥೆರಪಿಯನ್ನು ಮಾಡ್ತಿದ್ರು 4 ಜನ ವೈದ್ಯರು. ವಾರಕ್ಕೆ 3 ಬಾರಿ ಫಿಸಿಯೋಥೆರಪಿಯನ್ನು ವೈದ್ಯರು ಮಾಡ್ತಿದ್ರು. ಆಗ ಮೊದಲ ವಾರದ ಫಿಸಿಯೋಥೆರಪಿ ವೇಳೆನೇ ನಾಟಕ ಬಯಲಾಯಿತು. ಏನಂತ, ಫಿಸಿಯೋಥೆರಪಿ ಮಾಡೋದನ್ನೇ ನಿಲ್ಲಿಸ್ಬಿಟ್ಟಿದ್ದಾರೆ ವೈದ್ಯರು, ಅವಶ್ಯಕತೆನೇ ಇಲ್ಲ, ಬೆನ್ನು ನೋವೇ ಇಲ್ಲ ಅಲ್ಲಿ ಅಂತ ವೈದ್ಯರು ಹೇಳ್ತಾ ಇದ್ದಾರೆ. ಸಿ.ವಿ. ರಾಮನ್ ಆಸ್ಪತ್ರೆ ವೈದ್ಯರಿಂದ ಜೈಲಾಧಿಕಾರಿಗಳಿಗೆ ವರದಿಯನ್ನು ಕೊಟ್ಟಿದ್ದಾರೆ. ಕಾಮನ್ ನಾಟಕ ಅದು ಇದು ಅನ್ನೋದಕ್ಕಿಂತ ಅವರು ಬೆನ್ನು ನೋವಿದೆ ಅಂತ ಹೇಳಿದರು. ಈಗ ಡಾಕ್ಟರ್ಸ್ ಬೆನ್ನು ನೋವು ಇಲ್ಲ, ಅವರಿಗೆ ಫಿಸಿಯೋಥೆರಪಿ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ಇದ್ರ ಬಗ್ಗೆ ನಮ್ಮ ಪ್ರತಿನಿಧಿ ರಾಘವೇಂದ್ರ ಲೈವ್ನಲ್ಲಿ. ರಾಘವೇಂದ್ರ, ಈ ಹಿಂದೆ ಕಳೆದ ವರ್ಷ ಬೆನ್ನು ನೋವಿದೆ, ಇಲ್ಲಾಂದರೆ ಲಕ್ವ ಹೊಡೆಯುತ್ತೆ, ಟ್ರೀಟ್ಮೆಂಟ್ ಪಡ್ಕೊಳ್ಬೇಕು ಅಂತೇಳಿ ಮೆಡಿಕಲ್ ಬೇಲನ್ನು ತಗೊಂಡು ಹೊರಗೆ ಬಂದಿದ್ರು. ಈಗ ಮತ್ತೊಮ್ಮೆ ಬೆನ್ನು ನೋವು ಕಾಣಿಸ್ಕೊಂಡಿದೆ, ಕೂರಕ್ಕಾಗ್ತಾ ಇಲ್ಲ, ನಿಲ್ಲಕ್ಕಾಗ್ತಾ ಇಲ್ಲ ಅಂತ ಹೇಳಿ ಜಡ್ಜ್ ಹತ್ರ ಮನವಿ ಮಾಡಿದಾಗ ಚಿಕಿತ್ಸೆಗೆ ಅನುವು ಮಾಡಿಕೊಟ್ಟಿದ್ರು. ಈಗ ಸಿ.ವಿ. ರಾಮನ್ ಆಸ್ಪತ್ರೆಯ ವೈದ್ಯರೇ ಹೇಳ್ತಾ ಇದ್ದಾರೆ ಅವಶ್ಯಕತೆನೇ ಇಲ್ಲ ಫಿಸಿಯೋಥೆರಪಿ, ಅವರಿಗೆ ಬೆನ್ನು ನೋವೇ ಇಲ್ಲ ಅಂತ. ಹಾಗಾದರೆ ಇಷ್ಟು ದಿನ ಎಲ್ಲವೂ ಆಡಿದ್ದು ನಾಟಕನಾ ಅನ್ನುವಂಥ ಪ್ರಶ್ನೆ ಇದೆ. ಎಸ್ ಶರತ್, ಈಗಾಗಲೇ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ಈಗಾಗಲೇ ದರ್ಶನ್ ಜೈಲನ್ನ ಸೇರಿರುವಂತದ್ದು. 2ನೇ ಬಾರಿ ಜೈಲನ್ನ ಸೇರಿ ಸುಮಾರು ಈಗಾಗಲೇ 3 ತಿಂಗಳಿಗಿಂತ ಹೆಚ್ಚಿನ ಕಾಲ ಈಗ ದರ್ಶನ್ ಕಳೆದಿದ್ದಾರೆ. ಇದರ ನಡುವೆ ದರ್ಶನ್ಗೆ ಬೆನ್ನು ನೋವು ಸಾಕಷ್ಟು ಇತ್ತು ಅಂತ ಹೇಳಿ ನ್ಯಾಯಾಲಯದಲ್ಲಿ ಅವರ ವಕೀಲರು ವಾದವನ್ನ ಕೂಡ ಮಾಡಿದ್ರು. ಆದ್ರೆ ಈ ಒಂದು ವಾದ ವಿಚಾರವಾಗಿ ಸಿ.ವಿ. ರಾಮನ್ ನಗರ ವೈದ್ಯರಿಂದ ಏನು ದರ್ಶನ್ಗೆ ಥೆರಪಿಯನ್ನ ಕೂಡ ಕೊಡಿಸ್ಬೇಕು ಅಂತ ಹೇಳಿ ಏನು ಆದೇಶ ಕೂಡ ಮಾಡಲಾಗಿತ್ತು. ಆ ಒಂದು ಆದೇಶದ ಮೇಲೆ ವೈದ್ಯರು ಪರಿಶೀಲನೆಯನ್ನ ಮಾಡ್ತಿದ್ದ ಜೊತೆಗೆ ಆ ಫಿಸಿಯೋಥೆರಪಿಯನ್ನು ಕೂಡ ದರ್ಶನ್ಗೆ ನೀಡ್ತಾ ಇದ್ರು. ಆದ್ರೆ ಈ ಒಂದು ವಿಚಾರವಾಗಿ ದರ್ಶನ್ಗೆ ಫಿಸಿಯೋಥೆರಪಿ ಇಲ್ಲ, ಅಂದ್ರೆ ಯಾವುದೇ ರೀತಿಯ ಒಂದು ಬೆನ್ನು ನೋವು ಇಲ್ಲ ಅಂತೇಳಿ ವೈದ್ಯರು ಹೇಳಿರುವಂತದ್ದು. ಈ ಒಂದು ವಿಚಾರವನ್ನ ವೈದ್ಯರು ಒಂದು ವರದಿಯನ್ನ ಮಾಡಿ ಈಗಾಗಲೇ ಕೋರ್ಟ್ಗೆ ನೀಡಿದ್ದಾರೆ ಅಂತ ಒಂದು ಮಾಹಿತಿ ಕೂಡ ಲಭ್ಯವಾಗಿರ್ತದೆ. ಬೆನ್ನು ನೋವು ಜಾಸ್ತಿ ಇದೆ, ನಿಲ್ಲೋಕು ಕೂಡ ಆಗ್ತಿಲ್ಲ ಅಂತೇಳಿ ದರ್ಶನ್ ಸಾಕಷ್ಟು ಬಾರಿ ಕೋರ್ಟ್ಗೆ ಚಿಕಿತ್ಸೆಗೆ ಅವಕಾಶವನ್ನ ಕೊಡೋದಕ್ಕೆ ಮನವಿಯನ್ನ ಕೂಡ ಮಾಡಿದ್ರು. ಕೋರ್ಟ್ ಸೂಕ್ತ ಚಿಕಿತ್ಸೆಯನ್ನ ನೀಡುವಂತೆ ಅಧಿಕಾರಿಗಳಿಗೆ ಸೂಚನೆಯನ್ನ ನೀಡಿತ್ತು. ಅದರಂತೆ ಸಿ.ವಿ. ರಾಮನ್ ನಗರ ಆಸ್ಪತ್ರೆಯ 4 ವೈದ್ಯರ ತಂಡದಿಂದ ಫಿಸಿಯೋಥೆರಪಿಯನ್ನ ಕೂಡ ಮಾಡಿಸಲಾಗ್ತಾ ಇತ್ತು. ವಾರಕ್ಕೆ 2 ರಿಂದ 3 ಬಾರಿ ಈ ಒಂದು ಫಿಸಿಯೋಥೆರಪಿಯನ್ನ ನೀಡಲಾಗ್ತಾ ಇತ್ತು. ಆದ್ರೆ ಮೊದಲನೇ ವಾರದ ಫಿಸಿಯೋಥೆರಪಿ ವೇಳೆಯಲ್ಲೇ ದರ್ಶನ್ಗೆ ಯಾವುದೇ ರೀತಿಯ ಒಂದು ಬೆನ್ನು ನೋವು ಇಲ್ಲ ಅಂತ ವೈದ್ಯರು ಕಂಡುಕೊಂಡಿದ್ದಾರೆ ಅಂತ ಒಂದು ಮಾಹಿತಿ ಲಭ್ಯವಾಗಿರೋದು. ದರ್ಶನ್ಗೆ ಫಿಸಿಯೋಥೆರಪಿ ಅವಶ್ಯಕತೆ ಈಗ ಇಲ್ಲ, ಅವರಿಗೆ ಬೆನ್ನು ನೋವು ಇಲ್ಲ, ಫಿಸಿಯೋ ಮಾಡುವಂತ ಒಂದು ಅವಶ್ಯಕತೆನೇ ಇಲ್ಲ ಅಂತೇಳಿ ವೈದ್ಯರ ತಂಡ ಒಂದು ವರದಿಯನ್ನ ಜೈಲಾಧಿಕಾರಿಗಳಿಗೆ ಈಗಾಗಲೇ ನೀಡಿರುವಂತದ್ದು. ಶರತ್. ಓಕೆ, ಥ್ಯಾಂಕ್ ಯು ರಾಘವೇಂದ್ರ ಡೀಟೇಲ್ಸ್ಗಾಗಿ.